ನಮಸ್ಕಾರ. ನಮ್ಮೆಲ್ಲ ಮುದ್ರಣ ಮಾಧ್ಯಮದ ಸಂಪಾದಕರುಗಳಲ್ಲಿ ನಾನು ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಶಂಭುಲಿಂಗ ಮಾತಾಡ್ತಿದ್ದೀನಿ. ತಮ್ಮೆಲ್ಲರಲ್ಲೂ ಒಂದು ಕಳಕಳಿಯ ಮನವಿ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಡ್ತಿದ್ದೀವಿ. ಪತ್ರಿಕಾ ವಿತರಕರ ಅನೇಕ ಸಂಕಷ್ಟಗಳಿಗಾಗಿ ಧ್ವನಿಯಾಗಿ ಹೋರಾಡ್ತಿದ್ದೀವಿ. ತಾವು ಕೂಡ ನಮ್ಮೆಲ್ಲರ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ರೀತಿ ಧ್ವನಿಯಾಗಿದ್ದೀರಿ. ಈ ಬಾರಿ ಸದನದಲ್ಲಿ ಅನೇಕ ಚರ್ಚೆಗಳು ನಡೀತವೆ. ಕಳೆದ 2018ರಲ್ಲಿ ಪತ್ರಿಕಾ ವಿತರಕರ ಕ್ಷೇಮ ನಿಧಿಯಾಗಿ 2 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದರು. ಆದರೆ ಅದು ಜಾರಿಯಾಗಿಲ್ಲ ಮತ್ತು ಅದರ ಕುರಿತಾಗಿ ನಾವು ಅನೇಕ ಬಾರಿ ತಾವು ಕೂಡ ಧ್ವನಿಯಾಗಿದ್ದೀರಿ. ಆದರೆ ಈ ಬಾರಿ ಸದನದಲ್ಲಿ ಎಲ್ಲ ವಿಚಾರಗಳ ಚರ್ಚೆಯ ಜೊತೆಗೆ ಶಾಸಕರು ಮತ್ತು ಸಚಿವರುಗಳು ಇದರ ಬಗ್ಗೆ ಗಮನ ಹರಿಸುವ ರೀತಿಯಲ್ಲಿ ಪತ್ರಿಕಾ ವಿತರಕರ ಕುರಿತಾದ ಸುದ್ದಿಯನ್ನು ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಅದು ಮುಖಪುಟದಲ್ಲಿ ತಾವು ಸುದ್ದಿ ಮಾಡಿಕೊಟ್ರೆ ವಿತರಕರ ಬಗ್ಗೆ ಹೆಚ್ಚಿನದಾಗಿ ಒಂದು ಉಪಯೋಗ ಆಗುತ್ತೆ. ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಈ ಬಾರಿ ಅತ್ಯಂತ ಕೊರೆಯುವ ಚಳಿ ಇದೆ. ಮತ್ತು 5-6 ವರ್ಷಗಳ ಹಿಂದೆ ಕರೋನಾ ಎಂಬ ಮಹಾಮಾರಿ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳು ಸಂಖ್ಯೆಯು ಇಳಿಮುಖ ಆಗಿದೆ. ಯುವ ಪೀಳಿಗೆಯವರು ಪತ್ರಿಕೆಗಳನ್ನು ಓದ್ತಾ ಇಲ್ಲ. ಅದರ ಬಗ್ಗೆ ಶಾಸಕರು, ಸಂಸದರು ಮತ್ತು ಸಚಿವರುಗಳು ಕೂಡ ಪತ್ರಿಕೆಗಳನ್ನು ಓದುವುದಕ್ಕೆ ಒಂದು ಕರೆ ಕೊಡುವಂತೆ ಒಂದು ಸುದ್ದಿಗಳನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಪತ್ರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುವುದರ ಜೊತೆಗೆ ಅನೇಕ ವಿತರಕರು ನಮ್ಮನ್ನು ಅಗಲಿದ್ದಾರೆ. ಅಂತಹ ಕುಟುಂಬಗಳಿಗೆ ಯಾವುದೇ ರೀತಿ ಧ್ವನಿಯಾಗಿರೋದಿಲ್ಲ. ಅದರ ಬಗ್ಗೆ ನಾವು ಅನೇಕ ರೀತಿ ಬೆಳಕನ್ನು ಚೆಲ್ಲುವುದಕ್ಕೆ ಹೋರಾಟ ಮಾಡ್ತಿದ್ದೀವಿ. ಆಮೇಲೆ ಕಳೆದ 2 ವರ್ಷಗಳಿಂದ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯು ಕೈ ತಪ್ಪಿರೋದು ಹೆಚ್ಚಿನದಾಗಿ ಸುದ್ದಿ ಆಗಲಿಲ್ಲ. ಅದು ಕೂಡ ಒಂದು ಬೇಸರ ಇದೆ. ತಾವೆಲ್ಲರೂ ಇದ್ರ ಬಗ್ಗೆ ಬೆಳಕು ಚೆಲ್ತೀರಂತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಿತರಕ.